ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಶಾರ್ಟ್ ಆಗಿ ಹಾಗೆ ಇರುತ್ತೆ. ಬೆಳಗ್ಗೆನೆ ಎದ್ದು ಇವಾಗ ಮಾಮೂಲಿ ಗ್ರೀನ್ ಟೀ ಕುಡಿತೀನಲ್ಲ, ಯಾವಾಗಲೂ ಹಾಗೆ ಗ್ರೀನ್ ಟೀ ಕುಡಿತಾ ಇದೆ. ಸ್ವಲ್ಪ ಫ್ಯಾಟ್ ಎಲ್ಲ ಕರಗ್ಲಿ ಅಂತ ದಪ್ಪ ಆಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು. ಹೀಗಾಗಿ ಫ್ರೆಶ್ ಅಪ್ ಆಗಿ ಬಂದು ಪಾತ್ರೆ ಎಲ್ಲ ತೊಳೆದು ಹಾಕಿದ್ನೆಲ್ಲ ಎತ್ತಿಡ್ತಾ ಇದೆ. ಆಮೇಲೆ ಬನಾನಾ ಸ್ಮೂತಿ ಮಾಡೋಣ. ಅಚ್ಚುಗೆ ಆಚೆ ಹೋಗಿದ್ರು ಇಬ್ರು, ನಮ್ಮ ಮನೆಯವರು ಮತ್ತೆ ಅಚ್ಚುನು. ತರಕಾರಿ ಏನೋ ಸ್ವಲ್ಪ ಬೇಕಿತ್ತು ಅದನ್ನ ತಗೊಬರಕ್ಕೆ. ಅವ್ರು ಬರೋ ಅಷ್ಟರಲ್ಲಿ ಅಚ್ಚುಗೆ ಬನಾನಾ ಸ್ಮೂತಿ ಮಾಡ್ಕೊಡೋಣ. ಆಮೇಲೆ ನಾವಿಬ್ರು ಮ್ಯಾಂಗೋದು ಪೇಸ್ಟ್ ಇತ್ತಲ್ಲ, ಮೊನ್ನೆ ಮಾಡಿಟ್ಟಿದ್ನಲ್ಲ, ಅದರಲ್ಲೇ ಹಾಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಇದಕ್ಕೆ ನಾನು ಜಾಸ್ತಿ ಇನ್ನೇನೋ ಹಾಕಿಲ್ಲ, ಬಾದಾಮು ಮತ್ತು ಬನಾನಾ ಅಷ್ಟೇ. ಶುಗರ್ ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ನಾನು ಅವನಿಗೆ ಶುಗರ್ ಹಾಕಲ್ಲ. ಬನಾನದಲ್ಲೇ ಇರುತ್ತಲ್ಲ ಸ್ವಲ್ಪ, ಅದರಲ್ಲೇ ಹಾಕಿ ಕೊಟ್ಬಿಡ್ತೀನಿ. ಈಗ ಮ್ಯಾಂಗೋದು ನಾವಿಬ್ರು ಜ್ಯೂಸ್ ಮಾಡ್ಕೋತಾ ಇದ್ವಿ. ಈ ಸೆಕೆಗೆ ತಣ್ಣಗೆ ಕುಡಿತಾ ಇರ್ಬೇಕು. ಏನೇ ಆದ್ರೂ, ಎಷ್ಟೇ ಬೆಳಗ್ಗೆ ಆಗಲಿ ಎಷ್ಟೇ ನೈಟ್ ಆದ್ರೂ ಸೆಕೆ ಆಗ್ತಾನೆ ಇರುತ್ತೆ. ಸೊ ಐಸ್ ಹಾಕೊಬಿಟ್ಟು ಹಾಗೇನೆ ಮ್ಯಾಂಗೋ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ವಿ. ಈಗ ನಮ್ಮ ಮನೆಯವರು ಅಚ್ಚು ಇಬ್ಬರು ಬಂದರು. ತರಕಾರಿ ಸ್ವಲ್ಪ ಎಷ್ಟು ಬೇಕೋ ನಾನು ಅಷ್ಟಷ್ಟೇ ತರಿಸೋದು. ಸುಮ್ಮನೆ ತೊಗೊಬಂದು ಕೆಲವೊಂದ್ಸತಿ ಸ್ಟಾಕ್ ಮಾಡಲ್ಲ. ಒಂದೊಂದು ತಿಂಗ್ಳುಗಟ್ಟಲೆ, ಒಂದು 15 ದಿನ ತನಕ ಎಲ್ಲ. ಎಷ್ಟಾಗುತ್ತೆ ಒಂದು ವಾರಕ್ಕೆ, ಇಲ್ಲ 2 ವಾರ ಅಷ್ಟೇ, ಜಾಸ್ತಿ ಏನಿಲ್ಲ. ಮೊಟ್ಟೆ, ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ತರಕಾರಿ ಬೇಕಿತ್ತು, ಅದನ್ನೆಲ್ಲ ತರಿಸಿದೆ ಅಷ್ಟೇ. ಇವಾಗ ಫ್ರಿಜ್ ಒಳಗಡೆ ಎಲ್ಲ ಜೋಡಿಸಿ ತಿಕ್ತಾ ಇದೆ ಮೊಟ್ಟೆನ. ಮಾಮೂಲಿ ದಿನ 2 ಮೊಟ್ಟೆ ಇದ್ದೇ ಇರುತ್ತೆ. ಬೆಳಗ್ಗೆ ಹೊತ್ತು ಯೆಲ್ಲೋ ಕಲರ್ ಬಿಟ್ಟು ವೈಟ್ ಮಾತ್ರ ತಿಂತಾನೆ. ಹಾಗೇನೆ ಬಾಳೆಹಣ್ಣು 2 ಅಷ್ಟೇ. ಇದಾದ್ಮೇಲೆ ಹಾಲು ತಗೊಬಂದಿದ್ರು, ಹಾಗೆ ಕಾಯಕ್ಕೆ ಅಂದ್ಬಿಟ್ಟು ಇಟ್ಟೆ. ಇನ್ನೇನು ಬೆಂಡೆಕಾಯಿ ಎಲ್ಲ ತೊಳೆದು ಹಾರಾಕ್ತೆ. ತಂದಿದ್ದನ್ನ ಮಾಮೂಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಳೆದ್ರೆ ಏನಾದರೂ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲದಕ್ಕೂ ಉಪ್ಪು ಹಾಕ್ತೀನಿ. ಈಗ ಮಧ್ಯಾಹ್ನ ಹಾಗೆ ಬರ್ತಾ ಊಟಕ್ಕೆ ಬಂದರು. ಬರ್ಬೇಕಾದ್ರೆ ಹಾಗೆ ಮ್ಯಾಂಗೋ ಮತ್ತು ಬನಾನಾ ತಗೊಬಂದರು. ಬನಾನಾ ಖಾಲಿ ಆಗಿಬಿಟ್ಟಿತ್ತು. ಹೆಂಗಿದ್ರು ಅಚ್ಚಕ್ಕೆ ಬೆಳಗ್ಗೆ ಹೊತ್ತು ಬೇಕಲ್ಲ ಅಂದ್ಬಿಟ್ಟು. ಮ್ಯಾಂಗೋ ತುಂಬ ಚೆನ್ನಾಗಿತ್ತು, ಗಮ್ಮ ಅಂತ ಇತ್ತು. ಇನ್ನೂ ಹಣ್ಣಾಗಬೇಕು, ಕಾಯಿ ಅಲ್ವಾ, ಅದಕ್ಕೆ ಸ್ವಲ್ಪ ಒಂದೊಂದು ಹಣ್ಣಾಗಿರೋದೆ ಅಷ್ಟೊಂದು ಸ್ಮೆಲ್ ಬರ್ತಿತ್ತು ಗಮ್ಮ ಅಂತ. ಅದನ್ನೆಲ್ಲ ಇವಾಗ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತೊಳೆದು ಹಾಕ್ಬಿಡೋಣ ಅಂದ್ಬಿಟ್ಟು ತೊಳಿತಾ ಇದ್ದೆ. ಎಲ್ಲದಕ್ಕೂ ಆಲ್ಮೋಸ್ಟ್ ಉಪ್ಪು ಬಳಸೋದ್ರಿಂದ ಏನಾದರೂ ಕೆಮಿಕಲ್ ಹಾಕ್ಬಿಟ್ಟು ಏನಾದರೂ ಹಣ್ಣು ಮಾಡಿದ್ರೆಲ್ಲ ಸ್ವಲ್ಪ ಇದಾಗುತ್ತೆ ಅಂತ ಅಷ್ಟೇ, ಕಂಟ್ರೋಲ್ ಆಗುತ್ತೆ ಅಂತ. ಇವಾಗ ಬೆಂಡೆಕಾಯಿ ಎಲ್ಲ ಎತ್ತಿಟ್ಬಿಟ್ಟು ಅದೇ ಪೇಪರ್ಗೆ ಇವಾಗ ಪೇಪರ್ ಮೇಲೆ ಮಾವಿನ ಹಣ್ಣೆಲ್ಲ ತೊಳೆದು ಹಾರಾಕ್ತಾ ಇದ್ದೆ. ಸ್ವೀಟಾಗೂ ಇತ್ತು. ಒಂದು ಮಾವಿನ ಹಣ್ಣನ್ನು ತಿಂದೆ ನಾನು. ಚೆನ್ನಾಗಿತ್ತು. ಇದಕ್ಕೆಲ್ಲ ಏನು ಮಾವಿನ ಹಣ್ಣು ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಒಂದೊಂದು ಥರ ಇದೆ. ತೋತಾಪುರಿ, ಜೀರಿಗೆ ಮಾವು, ಎಷ್ಟೊಂದು ಥರ ಡಿಫ್ರೆಂಟ್ ತಳಿಗಳೆಲ್ಲ ಇದೆ. ಆದರೆ ನನಗೆ ಅದೆಲ್ಲ ಗೊತ್ತಿಲ್ಲ, ಯಾವ್ಯಾವ್ದು ಮಾವಿನ ಹಣ್ಣು ಅಂತ. ಒಟ್ನಲ್ಲಿ ಮಾವಿನ ಹಣ್ಣು ಅಂತ ಅಷ್ಟನ್ನೇ ತಿಂತೀವಿ. ಈಗ ಮ್ಯಾಂಗೋನೆಲ್ಲ ಒರೆಸಿದೆಲ್ಲ ಆದಮೇಲೆ ಇವಾಗ ಬುಟ್ಟಿ ಒಳಗಡೆಲ್ಲ ಜೋಡಿಸಿಕ್ತಾ ಇದೆ. ಇದು ಹಣ್ಣಿಂದು ಬುಟ್ಟಿನೇ. ಏನಾದರೂ ಚಿಕ್ಕದು ಹುಳಗಳೆಲ್ಲ, ನೊಣ ಥರ ಎಲ್ಲ ಬರುತ್ತಲ್ಲ, ಅದೆಲ್ಲ ಹೋಗದೇ ಇರಲಿ ಅಂತ ಈ ಥರ ಕೊಟ್ಟಿದ್ದಾರೆ. ನಾನು ಇದನ್ನು ಮೀಶೋದಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ ಇದು. ಏನು ಒಂದು ಇವಾಗ ಬಾಳೆಹಣ್ಣು ಇಟ್ಟರೆ ಆಚೆ ಕಡೆ ಅಥವಾ ಯಾವುದೇ ಒಂದು ಹಣ್ಣು ಇಟ್ರು ಅಷ್ಟೇ ಒಂಥರ ಚಿಕ್ಕ ನೊಣ ಥರ ಬಂದು ಕೂತ್ಕೊಳ್ಳುತ್ತಲ್ಲ, ಆ ಥರ ಎಲ್ಲ ಆಗೋದು. ಈ ಥರ ಒಂಥರ ನೆಟ್ ಥರ ಇರೋದಕ್ಕೆ ಈ ಥರ ಮುಚ್ಚಿಬಿಟ್ರೆ ಆಗೋಯ್ತು, ಇಷ್ಟೇ. ಈಗ ಅನ್ನಕ್ಕೂ ಇಡ್ತಾ ಇದ್ದೆ. ಮಧ್ಯಾಹ್ನ ಆಗಿತ್ತಲ್ಲ, ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಅನ್ನಕ್ಕೂ ಒಂದು ಕಡೆ ಇಡ್ತಾ ಇದ್ದೆ. ಇನ್ನೊಂದು ಕಡೆ ದಹಿ ಬೆಂಡೆ ಫ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ದಹಿ ಅಂದರೆ ಅದೇ ಮೊಸರು ಹಾಕ್ಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡೋದು. ಒಂಥರ ಮಸಾಲೆನೂ ಅಲ್ಲ, ಒಂಥರ ಫ್ರೈಯೂ ಅಲ್ಲ, ಆ ಥರ ಫ್ರೈ ಅಲ್ಲ, ಮಸಾಲೆ ಥರನೇ. ಅನ್ನದ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಈ ಥರ. ನಾನು ಇದನ್ನು ಎರಡನೇ ಸತಿ ಏನೋ ಟ್ರೈ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿತ್ತು. ಜಾಸ್ತಿ ನಾನು ಈ ಥರ ಮಾಡ್ತಿರಲಿಲ್ಲ. ಮಾಮೂಲಿ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡ್ತಾಯಿದ್ದೆ ನಾನು. ಸಾಂಬಾರೆಲ್ಲ ಕಮ್ಮಿ ಮಾಡೋದು ಬೆಂಡೆಕಾಯಲ್ಲಿ. ಏನಿದ್ರು ಇದೇ ಥರನೇ ಫ್ರೈ. ಇವಾಗ ಕಟ್ ಮಾಡಿಬಿಟ್ಟು ಎಲ್ಲನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಬೇಕಾದ್ರೂ ಉಪ್ಪು ಹಾಕ್ಕೊಬಿಟ್ಟು ಹುರ್ಕೋಬೋದು ಚೆನ್ನಾಗಿ. ಎಣ್ಣೆಲೇ ಫ್ರೈ ಆಗಬೇಕು ಚೆನ್ನಾಗಿ. ಇದಾದಮೇಲೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಅದನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಎತ್ತಿಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅದೇ ಕಡಾಯಿಗೆ ಇವಾಗ
ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ ಮತ್ತು ಓಮ್ ಕಾಳು ಬರುತ್ತಲ್ಲ, ಓಮ್ ಕಾಳು, ಜೀರಿಗೆ ಬೇಕಾದ್ರೆ ನೀವು ಜೀರಿಗೆ ಹಾಕಿ. ನಾನು ಜೀರಿಗೆ ಏನು ಹಾಕೊಳ್ಳಿಲ್ಲ ಇಲ್ಲಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿನ ಹುರ್ಕೊಂಡಿರ್ತೀವಿ, ಜಾಸ್ತಿ ಹೊತ್ತೇನು ಬೇಯಿಸೋವಂಥದ್ದಿರಲ್ಲ, ಎಣ್ಣೆಲೆ ಚೆನ್ನಾಗಿ ಹುರಿದಿದ್ರೆ ಅಷ್ಟೊಂದು ಬೇಯಿಸೋವಂಥದ್ದಿರಲ್ಲ. ಅದಾದಮೇಲೆ ಇವಾಗ 1 ಟೊಮೊಟೊ ತೊಗೊಂಡಿದ್ದೀನಿ ದಪ್ಪದು, ಅದನ್ನು ಚಾಪರಲ್ಲಿ ಚಾಪ್ ಮಾಡ್ಕೊಬಿಟ್ಟು ಹಾಕೋತಾ ಇದ್ದೀನಿ. ಹಾಗೇನು ಕಟ್ ಮಾಡಿ ಹಾಕೋಬೋದು, ಆದರೆ ದಪ್ಪ ದಪ್ಪಗೆ ಇರುತ್ತೆ. ಇಲ್ಲ ಇನ್ನು ನೀವು ಚಿಕ್ಕದಾಗಿ ಕಟ್ ಮಾಡ್ತೀರಾ ಅಂದರೂ ಕಟ್ ಮಾಡ್ಬೋದು, ಆದರೆ ಚಾಪರಲ್ಲಿ ಕಟ್ ಮಾಡಿದ್ರೆ ಈ ಥರ ಒಂಥರ ಹಂಗೆ ಚೆನ್ನಾಗೂ ಇರುತ್ತೆ, ಸಾಫ್ಟಾಗೂ ಬೆಂದೋಗ್ಬಿಡುತ್ತೆ ಬೇಗ. ರುಬ್ಬಿಟ್ಟು ಪೇಸ್ಟ್ ಮಾಡಿ ಬೇಕಾದ್ರೂ ಹಾಕೋಬೋದು, ಚೆನ್ನಾಗಾಗುತ್ತೆ. ಅದೊಂಥರ ಜಾಸ್ತಿ ಗ್ರೇವಿ ಥರ ಇರುತ್ತೆ, ಅವಾಗ ಟೊಮೊಟೊ ಸಿಗಲ್ಲ ಅಷ್ಟೇ, ಬಾಯಿಗೆ ಸಾಫ್ಟಾಗಿ ಆಗಿರುತ್ತೆ. ಇದಕ್ಕೆ ಖಾರ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಇಷ್ಟನ್ನು ಹಾಕ್ಕೊಂಡು, ಮೊಸರು ನಾನೇ ಮನೇಲೇ ಮಾಡೋಂಥದ್ದೇ ಮೊಸರು ಹಾಕೋತಾ ಇದ್ದೀನಿ. ಹೆಪ್ಪ ಹಾಕಿದ್ದೆ ನಾನು ಅದನ್ನು ಹಾಲಿಗೆ. ಅದನ್ನು ಒಂದು 5-6 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಬೆಂಡೆಕಾಯಿನೂ ಹಾಕ್ಕೊಂಡು ಆ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಇಷ್ಟೇ. ನೀರು ಬೇಕಿದ್ರೆ ನಿಮ್ಗೆ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೋಡ್ಕೊಬಿಟ್ಟು. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡೆ, ಇಷ್ಟೇ. ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಇವಾಗ ಊಟಕ್ಕೂ ಇಡ್ತಾಯಿದ್ದೀನಿ, ಬೇಗ ಅಡುಗೆ ಆಗೋಯಿತು. ಎಷ್ಟೊತ್ತು, ಸ್ವಲ್ಪ ಹೊತ್ತು ಅಷ್ಟೇ ಮಾಡೋಕ್ಕೆ, ಇನ್ನು ಒಂದು 20 ನಿಮಿಷದೊಳಗಡೆ ಅನ್ನ ಸಾಂಬಾರು ಹಪ್ಪಳ ಎಲ್ಲ ಆಗೋಗುತ್ತೆ. ಇವಾಗ ಊಟಕ್ಕೂ ಬಡಿಸ್ತಾ ಇದ್ದೆ. ಹಾಗೆಯೇ ಈ ಥರ ಇತ್ತು ಊಟ: ಅನ್ನ, ತುಪ್ಪ ಮತ್ತು ಬೆಂಡೆಕಾಯಿ. ಊಟ ಮುಗಿಸಿದೆಲ್ಲ ಆದಮೇಲೆ ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ತೊಗೊಂಬಂದಿದ್ರಲ್ಲ ಬೆಳಗ್ಗೆ, ಅದ್ರ ಕಡ್ಡಿ ಹಾಗೆ ಇಟ್ಟಿದ್ದೆ. ಅದನ್ನು ಸ್ವಲ್ಪ ಅಲವರ ಹಚ್ಬಿಟ್ಟು ಕಡ್ಡಿ ಚುಚ್ಚ ನೋಡೋಣ ಬರುತ್ತಾ ಬೇರು ಅಂತ ಅಂದ್ಬಿಟ್ಟು, ಬೇರೆ ಗಿಡಗಳೆಲ್ಲ ಹೇಗೆ ಬಂತು, ಹಾಗೆಯೇ ಇದು ಬರ್ಬೋದೇನೋ ಏನೋ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೆ. ದಾಸವಾಳ ಗಿಡನೂ ಅಷ್ಟೇ ಬೇರೆ ಪಾಟ್ಗೆ ರೀಪಾಟ್ ಮಾಡಬೇಕು. ಇವಾಗ 1-2 ದಿನ ಚಿಗುರ್ಲಿ, ಇನ್ನೊಂದು ಸ್ವಲ್ಪ ಚಿಗುರ್ಲಿ ಅಂದ್ಬಿಟ್ಟು ಇದು ಮಾಡ್ತೀನಿ. 1-2 ಪಾಟ್ಗೆ ಹಾಕ್ಬಿಟ್ಟು ಈ ಥರ ಇಟ್ಟಿದ್ದೀನಿ ಮುಚ್ಚಿ, ನೋಡೋಣ ಬರುತ್ತೋ ಇಲ್ವೋ ಅಂತ. ಇದೆಲ್ಲ ಆದಮೇಲೆ ಇವಾಗ ಸಂಜೆ ಹಿಂಗೆ ಸ್ವಲ್ಪ ಹೊಟ್ಟೆ ಹಸಿತೈತೆ ಅಂತ ಹೇಳ್ದ. ಈ ನಡುವೆ ಊಟ ಮಾಡ್ತಾನೆ ಕರೆಕ್ಟಾಗಿ, ಹೊಟ್ಟೆ ಹಸಿಯಾದ್ರೆ ಊಟ ಕರೆಕ್ಟಾಗಿ ಮಾಡ್ತಾನೆ, ಆ ಥರ. ಇವಾಗ ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅವನಿಗೆ ಜಾಸ್ತಿ ಅದನ್ನ 1 ಲೋಟ ಕುಡಿದ್ಬಿಟ್ರೆ ಸಾಕು, ಸ್ವಲ್ಪ ಹೊಟ್ಟೆ ತುಂಬ್ದಂಗೂ ಆಗುತ್ತೆ, ಈ ಕಡೆ ವೆಯ್ಟು ಗೇಯ್ನ್ ಆಗ್ತಾನೆ ಅಂತ ನಮಗೆ. ಅದಕ್ಕೆ 2 ಬಾಳೆಹಣ್ಣು ಮತ್ತು ಸ್ವಲ್ಪ ಹಾಲು ಮತ್ತು ಬಾದಾಮು ಒಂದು 5ರಿಂದ 6 ಅಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ, ಈ ಕಡೆ ಬಾದಾಮ್ ಬನಾನಾ ಮಿಲ್ಕ್ ಶೇಕು ಅಂತಲೇ ಹೇಳ್ಬೋದು, ಇಲ್ಲಾಂದರೆ ಮಿಲ್ಕ್ ಶೇಕ್ ಸ್ಮೂದಿ ಅಂತಲೂ ಹೇಳ್ಬೋದು. ಸಾಫ್ಟಾಗಿರಲಿಲ್ಲ, ಸ್ವಲ್ಪ ತೆಳ್ಳಗೆ ಮಾಡಿದ್ದೆ ನಾನು. ಹಾಲು ಜಾಸ್ತಿ ಹಾಕಿ ತುಂಬ ಚೆನ್ನಾಗಾಗಿತ್ತು. ಇದಕ್ಕೇನು ಶುಗರ್ ಗೀಗರೆಲ್ಲ ಏನು ಹಾಕಲ್ಲ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.